ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಟೈಮ್ ಒಂದು 5:15. ಸೊ 4:15ಗೆ ಎದ್ದು ರೆಡಿಯಾಗಿ ಎಲ್ಲ ಆಲ್ರೆಡಿ ಫ್ರೆಂಡ್ಸ್ ಬೇರೆ ಕಾಯ್ತಾ ಇದ್ದಾರೆ ಮೆಜೆಸ್ಟಿಕಲ್ಲಿ. ಸೊ ಅಲ್ಲೋಗಿ ಸಿಗೋಣ, ಲೆಟ್ಸ್ ಗೋ. ಸೊ ಮೆಜೆಸ್ಟಿಕ್ಗೆ ಬಂದೆ ರೈಲ್ವೆ ಸ್ಟೇಷನ್ ಹತ್ರ. ನನ್ನ ತಮ್ಮನ ಹತ್ರ ಡ್ರಾಪ್ ಹಾಕಿಸ್ಕೊಂಡೆ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಸೊ ಅಲ್ಲೋಗ್ಬಿಟ್ಟು ಪರಿಚಯ ಮಾಡ್ತೀನಿ ಯಾರ್ಯಾರು ಬಂದವ್ರೆ ಅಂತ. ಸೊ ವೀಡಿಯೋ ನೋಡ್ತಾ ಇರಿ. ಸೊ ಟ್ರೈನ್ ಕ್ಯಾಚ್ ಮಾಡಿದ್ದಾಯಿತು. ಸೊ ಒಂದು ಟ್ರೈನ್ ಮಿಸ್ ಆಗಿ ಹೋಗಿ ಇನ್ನೊಂದು ಟ್ರೈನು ಆ ಕಡೆ ಈ ಕಡೆಯಿಂದ ಓಡಾಡಿ ಸುಸ್ತಾಗೋಯ್ತು. ನೋಡಿ ಫ್ರೆಂಡ್ಸು, ಇವನು ಶೇಖರು, ರಾಜಶೇಖರು, ಹೇಮಂತು ಎಲ್ಲರೂ ಸೇರಿಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ವೀಡಿಯೋ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತೀನಿ. ಸೊ ಮಂಡ್ಯನಲ್ಲಿದ್ದೀವಿ. ಮಂಡ್ಯಗೂ ನನಗೂ ಒಂಚೂರು ಕನೆಕ್ಷನು. ಆ್ಯಂಡ್ ವಿಡಿಯೋ ಟೈಟಲ್ ನೋಡ್ಬಿಟ್ಟು ಅನ್ಕೊತಾ ಇರ್ಬೋದು, ವಿಡಿಯೋ ಟೈಟಲ್ಲೇ ಒಂದು ಹಾಕೋನೆ ಇವನೇನೋ ಮಾತಾಡ್ತಾನೆ, ಸುಮ್ಮನೆ ವ್ಲಾಗ್ ಮಾಡ್ತಾನೆ ಅಂತ. ನೋಡ್ತಾ ಇರಿ, ಏನು ಅಂತ ರಿವೀಲ್ ಮಾಡ್ತೀನಿ. ನಮ್ಮ ಮೈಸೂರಿನ ಕಾವೇರಿ ನೀರು ನೋಡ್ಬೋದು. ಸೊ ಮೈಸೂರು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಬಸ್ ಹಿಡ್ಕೊಂಡು ಓಡ್ತಾ ಇರ್ಬೇಕು. ಇವಾಗ ಬೆಟ್ಟಿನ ಮೇಲೆ ರಶ್ ಆಗೋಗ್ಬಿಡುತ್ತೆ ಇಲ್ಲಾಂದರೆ. ಸೊ ಆ ಟಾಪಿಕ್ ಏನು ಅಂತ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಹೇಳ್ತೀನಿ. ಸೊ ನೋಡಿ, ಹಂಗೆ ಮೈಸೂರಿಗೆ ಸುಸ್ವಾಗತ. ಬಂದಿದ ತಕ್ಷಣ ವೆಲ್ಕಮ್ ಮಾಡೋಕ್ಕೆ ಇಷ್ಟು ಜನ ನಿಂತವ್ರಪ್ಪ ನಮಗೆ. ನಾನು ಮೈಸೂರಿಗೆ ಬರ್ತಾಯಿರೋದು ಇದು 3ನೇ ಸಲ. ಸೊ ಇವರೆಲ್ಲ ಫಸ್ಟ್ ಟೈಮ್ ಬಂದಿರೋದು. ಇನ್ನೇನು ಬಸ್ ಸ್ಟಾಪ್ ಬಂತು, ಬಸ್ಗೋಸ್ಕರ ಕಾಯ್ಕೊಂಡಿರ್ಬೇಕು. ಇವಾಗ ಬಸ್ ಬಂದಿದ್ದಷ್ಟು ಬೆಟ್ಟಕ್ಕೆ ಹೋಗೋದು. ಬಸ್ ಸ್ಟಾಪಲ್ಲಿ ಕಾದು ಸುಸ್ತಾಯಿತು. ಸೊ ನಮ್ಮ ರಾಜಶೇಖರ್ ಅವರು ಗೂಗಲ್ ದೊಡಮ್ಮನ್ನು ನೋಡಿಕೊಂಡು ಸಿಟಿ ಬಸ್ ಸ್ಟಾಪ್ ಹತ್ರ ಕರ್ಕೊಂಡು ಹೋಗ್ತವ್ರೆ. ಅಲ್ಲಿಂದ ಬಸ್ ಹತ್ಕೊಂಡು ಹೋಗಬೇಕು. ಬೆಳಿಗ್ಗೆನೇ ರನ್ನಿಂಗು ವಾಕಿಂಗ್ ಎಲ್ಲ ಜಾಸ್ತಿ ಆಗೋಯ್ತು ಇವತ್ತು. ಸೊ ಸಿಟಿ ಬಸ್ ಸ್ಟಾಪಲ್ಲಿ ಸಿಗೋಣ ಬಸ್ ಹತ್ಬಿಟ್ಟು. ಈ ರೈಲ್ವೆ ಸ್ಟೇಷನ್ ರೋಡಿಂದ ಹಿಂಗೇ ಸ್ಟ್ರೈಟ್ ಬಂದರೆ ಈ ಕಡೆ ಮೆಡಿಕಲ್ ಕಾಲೇಜು, ಅಲ್ಲಿ ಲೈಬ್ರರಿ. ಇದು ಒಂದು ಮೈಸೂರು ಲೈಬ್ರರಿ. ಇದು ನೋಡ್ಬೋದು. ಶತಮಾನೋತ್ಸವ ಸಂಭ್ರಮ ಅಂತ ಹಾಕೋರೆ. ಎಷ್ಟು ವರ್ಷ ಆಗೈತೆ ಇದು ಆಲ್ರೆಡಿ ಕಟ್ಟಿ. ಸೊ ನಾವಿವಾಗ ಈ ಕಡೆ ರೈಟ್ ಹೋಗಬೇಕು. ನಾವಿವಾಗ ಹಿಂಗೆ ರೈಟಿಗೆ ಬಂದು ಇಲ್ಲಿ ನೋಡಿದ್ರೆ ರೈಟ್ ಸೈಡಲ್ಲಿ ಕೃಷ್ಣ ರಾಜೇಂದ್ರ ಆಸ್ಪತ್ರೆ. ಇದು ಹಾಸ್ಪಿಟಲ್ಲು ನೋಡ್ಬೋದು, ಕೃಷ್ಣ ರಾಜೇಂದ್ರ ಹಾಸ್ಪಿಟಲ್. ಈ ಕಡೆನೇ ನೋಡ್ಬೋದು, ಇಲ್ಲಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ. ಇದು ಆಯುರ್ವೇದಿಕ್ ಹಾಸ್ಪಿಟಲ್ಲು. ಸೊ ನಾವಿವಾಗ ಮೈಸೂರು ಅರಮನೆ ರೋಡಿಂದ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪ್ಗೆ. ಇಲ್ಲಿ ಬಿಲ್ಡಿಂಗ್ಗಳು ನೋಡ್ಬೋದು, ಹಳೇ ಕಾಲದ ಬಿಲ್ಡಿಂಗ್. ಏನು ಸಕ್ಕತ್ತಾಗೈತೆ, ಇನ್ನೂ ಹಂಗೆ ಐತೆ ಎಲ್ಲ. ಸೊ ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ಅರಮನೆ ಪ್ರಾಪರ್ಟಿ. ಸೈಡಲ್ಲೆಲ್ಲ ಅಂಗಡಿ ಮಾರಕ್ಕೆ ಕೊಟ್ಟವ್ರೆ. ಇದ್ರೊಳಗಡೆ ಹೋದರೆ ಮಾರ್ಕೆಟು, ಹಣ್ಣು ತರಕಾರಿ ಏನನ್ಬೇಕೆಲ್ಲ ಸಿಗುತ್ತೆ ಇದ್ರೊಳಗಡೆ. ನೋಡ್ಬೋದು ಇಲ್ಲಿಂದನೇ ಒಳಗಡೆ ಹೂವು ಎಲ್ಲ. ಆ್ಯಂಡ್ ಇಲ್ಲಾರೋ ಕ್ಯಾಮ್ರಾ ಹಿಡ್ಕೊಂಡು ಇವರು ವ್ಲಾಗ್ ಶೂಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ದೇವರಾಜ್ ಸರ್ಕಲ್ ಇದು. ಹಂಗೆ ಇಲ್ಲಿ ಬಂದರೆ ಇದು ದೇವರಾಜ ಅರಸು ಸರ್ಕಲ್ಲು. ಆ್ಯಂಡ್ ಆ ಕಡೆ ಬ್ಯಾಕ್ ಸೈಡ್ ಕಾಣಿಸ್ತಾ ಇರ್ಬೋದು ಬೆಟ್ಟ. ಇವತ್ತು ಟೂರಿಸ್ಟು ಜಾಸ್ತಿ ಜನ ಬಂದವ್ರೆ ಮೈಸೂರಿಗೆ. ಬಂದ್ವಿ ಬೆಟ್ಟದ ಮೇಲ್ಗಡೆ ಬಸ್ ಸ್ಟಾಪು. ಸೊ ನಾವು ಇವಾಗ ಸಮುದ್ರ ಮಟ್ಟದಕ್ಕಿಂತ 3500 ಮೀಟ್ರು ಮೇಲ್ಗಡೆ ಇದ್ದೀವಿ. ಸೊ ಹಂಗೆ ಮುಂದೆ ಹೋಗ್ತಾ ದೇವಸ್ಥಾನ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು ಮಹಿಷಾಸುರನ. ಸೊ ಇವತ್ತು ಫಾರಿನರ್ಸೇ ಜಾಸ್ತಿ ಜನ ಇದ್ದಾರೆ. ಸೊ ಬನ್ನಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ.
ಇದೆಲ್ಲ ಇಲ್ಲಿ ಬರೋರಿಗೆ ಮಾರ್ಕೆಟ್ ಥರ. ಸೊ ನೋಡುವುದಿಲ್ಲಲ್ಲ ಸಾಮಾನು ಏನೇನು ಬೇಕು ಎಲ್ಲ ಮಾಡ್ತಾ ಇರ್ತಾರೆ. ಹೋಲ್ಸೇಲಾಗಿ ಬಂದ್ಬಿಟ್ಟು ತಗೊಳ್ರಿ ಇಲ್ಲಿ. ಇದು ದೇವಸ್ಥಾನದ ಒಳಗಡೆ ಬ್ಯಾಕ್ ಸೈಡ್ಗೆ ಹೋಗ್ತಾ ಇದೆ. ಸೊ ದರ್ಶನ ಎಲ್ಲ ಆಯಿತು, ಮುಗೀತು. ದೇವಸ್ಥಾನ ನೋಡ್ಬೋದು ನೀವು. ಸೊ ತಮ್ಮನೇಲಲ್ಲಿ ನೋಡ್ದಂಗೆ ಸೇಮ್ ಟಾಪಿಕ್ಕು, ನಮ್ಮ ಹುಡುಗಿ ಮದುವೆ. ಬಟ್ ಆ ಹುಡುಗಿ ಯಾರು ಅಂದರೆ ನನ್ನ ಬೆಸ್ಟ್ ಫ್ರೆಂಡು, ಕಂಪ್ಯೂಟರ್ ಕ್ಲಾಸಲ್ಲಿ ಮೀಟ್ ಆಗ್ತವರು. ಸೊ ಅಷ್ಟೊಂದು ಕನೆಕ್ಷನ್ ಇತ್ತು ಫ್ರೆಂಡ್ಶಿಪ್ಪಲ್ಲಿ. ಅದು ಬರ್ತಾ ಬರ್ತಾ ಬ್ರೇಕ್ ಆಯಿತು. ಸೊ ಈ ವಿಡಿಯೋ ಅವ್ರು ನೋಡ್ಬೋದು. ಆದಷ್ಟು ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಅವ್ರು ನೋಡಲಿಲ್ಲ ಅಂದರೆ ಅವ್ರಿಗೆ ತಲುಪೋದು ಆರ್ಟ್ ಮಾಡಿ. ಸೊ ಅವ್ರಿಗೆ ಹಾರೈಸಿ ಶುಭ ಕೋರೋಣ ಅಂತ ಈ ದೇವಸ್ಥಾನಕ್ಕೆ ಬಂದ್ವಿ. ತಾಯಿ ಹತ್ರ ಬೇಡ್ಕೊಂಡ್ವಿ. ಸ್ಪೆಸಿಫಿಕ್ಕಾಗಿ ಈ ದೇವಸ್ಥಾನನೇ ಎಂತಕ್ಕೆ ಚೂಸ್ ಮಾಡಿದೆ ಅಂದರೆ, ಸೊ ಅವರು ಬೇಜಾರಾದ್ರಾಗೆಲ್ಲ ಇಲ್ಲಿ ಒಬ್ಬೊಬ್ರಿಗೆ ಬರ್ತಾಯಿದ್ರು. ಸೊ ಅದಕ್ಕೋಸ್ಕರ ಇಲ್ಲೇ ಬಂದ್ಬಿಟ್ಟು ಆ ತಾಯಿ ಹತ್ರ ಬೇಡ್ಕೊಂಡು ಎಲ್ಲ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಸೊ ಹ್ಯಾಪಿ ಮ್ಯಾರೇಜ್ ಲೈಫ್. ನಿಮ್ಮ ಸಂಸಾರ ಚೆನ್ನಾಗಿರಲಿ, ಚೆನ್ನಾಗಿರಿ ನೀವು. ಸೊ ಎಲ್ಲರನ್ನೂ ಮರೀದೆ ಎಲ್ಲರ ಹತ್ರನೂ ಮೊದಲು ಹೆಂಗಿದ್ರು ಹಂಗೇ ಇರಿ. ಸೊ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ಸು. ಸೊ ಇನ್ನೇನು ದರ್ಶನ ಎಲ್ಲ ಆಯಿತು. ಇನ್ನೇನು ನಾವು ಕೆಳಗಡೆ ಕೆಳಗಡೆ ಬಸವಣ್ಣನ ನೋಡೋಕ್ಕೆ ಹೊರಡ್ಬೇಕು ಇವಾಗ. ಸೊ ಬನ್ನಿ ನೋಡೋಣ ಬಸವಣ್ಣನ. ಇದನ್ನೇ ನಿನ್ನ ಪರ್ಸ್ನಲ್ಲು ಇದನ್ನೆಲ್ಲ ಹೇಳೋಕ್ಕೆ ಇವ್ರು ಎಂತಕ್ಕೆ ಬಂದರು ಅನ್ನೋದಾದರೆ, ಇವ್ರಿಗೆ ಆ್ಯಕ್ಚುಲಿ ಗೊತ್ತಿಲ್ಲ ಇದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಸೊ ನಾನು ಪರ್ಸ್ನಲಾಗಿ ಬಂದು ಮಾಡಿದ್ರು ಬರಲಿ, ಇನ್ನು ಎಕ್ಸಾಮ್ ಮುಗೀತು. ಸೊ ಇವರು ಬರ್ತೀನಿ ಅಂದರು, ಅದಕ್ಕೆ ಕರ್ಕೊಂಬಂದೆ ಜೊತೆಗೆ. ಇವ್ರಿಗೆ ಈ ಮ್ಯಾಟ್ರೆಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರಿಗೆ ಬಂದಿದ್ದ ಟಾಪಿಕೇ ಗೊತ್ತಿಲ್ಲ ನಾನು. ಸೊ ಇದರಲ್ಲಿ ಟ್ವಿಸ್ಟ್ ಏನಂದರೆ, ಮದುವೆ ಬಂದ್ಬಿಟ್ಟು ಇವತ್ತೇ. ಸೊ ನನ್ನ ಇನ್ವೈಟ್ ಮಾಡಿಲ್ಲ ಆ್ಯಂಡ್ ಗೊತ್ತಿಲ್ಲ ನನಗೂ. ಅದಕ್ಕೆ ನಾನು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ ಚೆನ್ನಾಗಿರಲಿ ಅಂತ. ಸೊ ದೇವ್ರು ಎಲ್ಲರನ್ನ ಕಾಪಾಡಲಿ. ಹಿಂಗೆ ದೇವಸ್ಥಾನ ಮುಗಿಸ್ಕೊಂಡು ನಂದಿ ನೋಡೋಣ ಅಂತ ಬರ್ತಾ ಇದ್ದೀವಿ. ಸೊ ಇಲ್ಲಿ ವ್ಯೂ ನೋಡ್ಬಿಟ್ಟು ಕಳೆದೋದೆ. ನೋಡ್ಬೋದು ಎಲ್ಲ ಒಣಗಿರೋದಕ್ಕೆ ಏನು ಸಖತ್ತಾಗೋಗಿದೆ ಅಂತ. ಯಾವುದೋ ಬೇರೆ ಕಡೆ ಬಂದಂಗೆ ಫೀಲ್ ಆಗ್ತೈತಿ ಇದು. ನೋಡ್ಬೋದು ಮೈಸೂರನ್ನ ಬೆಟ್ಟದ ಮೇಲ್ಗಡೆಯಿಂದ ಅದು. ಆಯಿತು ನೋಡ್ಬೋದು ಇಲ್ಲಿ. ಸೊ ಇನ್ನೇನು ಬೆಟ್ಟದಿಂದ ಕೆಳಗಡೆ ಇಳಿದ್ಬಿಟ್ಟು
ಮೈಸೂರು ಸುತ್ತಾಡ್ಬಿಟ್ಟು ಅದ್ರದ್ದು ಪಾರ್ಟ್ 2 ಬರುತ್ತೆ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ, ಪಾರ್ಟ್ 1. ಸೊ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಸೊ ಪಾರ್ಟ್ 2 ಬರುತ್ತೆ, ಅದನ್ನು ನೋಡಿ. ಬರ್ತಾ ಇರೋ ವೀಡಿಯೋಗಳನ್ನೆಲ್ಲ ವಾಚ್ ಮಾಡ್ತಾ ಇರಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಥ್ಯಾಂಕ್ ಯು.